ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಇದ್ದಾರಲ್ಲ, ಅಲ್ಲಿ ಸುದೀರ್ಘವಾಗಿ ಮಾತಾಡ್ಬೋದು. ಅಲ್ಲಿ ತಾರತಮ್ಯ ಬಗ್ಗೆ ಅಲ್ಲಿ ಯಾಕೂ ಅಲ್ಲಿ ಧ್ವನಿ ಎತ್ತುವುದಿಲ್ಲ. ಮತ್ತು ನಿಮ್ಮ ಲೋಕಸಭಾ ಸದಸ್ಯರು ಒಂದು 40-50 ಜನ ಇದ್ದೀರಿ, ನೀವಾದರೂ ಧ್ವನಿ ಎತ್ತಬೇಕಲ್ಲ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ. ಈ ತಾರತಮ್ಯ ಆಗಿದೆ, ಹಣಕಾಸಿನ ಸರಿಯಾಗಿ ರಾಜ್ಯಕ್ಕೆ ವಿತರಣೆ ಆಗ್ತಾಯಿಲ್ಲ ಅನ್ನೋದು ಅಲ್ಲಿ ಹೇಳ್ಬೇಕಾಗಿಲ್ಲ. ಅದು ಬಿಟ್ಟು ಇವತ್ತು ಈ ರೀತಿ ಒಂದು ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡೋದು ಮತ್ತೊಂದು, ಇದು ಆ ಒಂದು ಡೆಮೋಕ್ರೆಟಿಕ್ ಸಿಸ್ಟಮು ಪಾರ್ಲಿಮೆಂಟ್ರಿ ಸಿಸ್ಟಮ್ಗೆ ವಿರುದ್ಧ ಇರುವಂಥದ್ದು. ಇದನ್ನು ಖಂಡಿಸ್ತಾ ಇದೆ. ನಾವು ಇಲ್ಲಿ ತಾರತಮ್ಯ ಬಗ್ಗೆ ಶ್ವೇತಪತ್ರ ಹೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಅಲ್ಲಿ ಹೊಡಿಸ್ಲಿಲ್ಲ ನೋಡ್ರಿ. ಈಗ ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಸಲ ಇಂಟರ್ವ್ಯೂ ಮುಖಾಂತರ ಇವತ್ತು ಏನು ನಿರ್ಧಾರಗಳಾಗಿದ್ದಾವೆ, ಎಷ್ಟು ಅಲೋಕೇಶನ್ ಆಗ್ತದೆ ಎಲ್ಲ ಓಪನ್ ಇಟ್ಟು ಡಿಸ್ಕಷನ್ ಮಾಡಿದ್ದಾರೆ ಅವರು. ಮತ್ತು ಇದೆಲ್ಲ ಒಂದು ನೀತಿ ಆಯೋಗ ಅಂತಿದೆ ದೇಶದಲ್ಲಿ, ನೀತಿ ಆಯೋಗ ಅಂಥೇಳಿ. ಆ ನೀತಿ ಆಯೋಗದಲ್ಲಿ ಯಾರೋ ಹಣಕಾಸು ಮಂತ್ರಿ ಇರ್ತಾರೆ ರಾಜ್ಯದ್ದು. ಈಗ ಹಣಕಾಸು ಮಂತ್ರಿ ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಅಲ್ಲಿ ಅದಕ್ಕೆ ಮೆಂಬರ್ ಇರ್ತಾರೆ. ಅವರು ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು. ಇವೆಲ್ಲ ಬೇಸಿಕ್ ಪಾಲಿಸಿ ಅಲ್ಲಿ ನಿರ್ಧಾರ ಆಗ್ತದೆ ಬೇಸಿಕ್ಕಾಗಿ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ದಲ್ಲಾಗಲಿ ಮತ್ತೊಂದಲ್ಲ, ನೀತಿ ಆಯೋಗ ಅದರಲ್ಲಿ ಎಂಟೈರ್ ನೇಷನದ್ದು ಎಲ್ಲ ರಾಜ್ಯಗಳ ರಿಪ್ರೆಸೆಂಟೇಷನ್ ಅಲ್ಲಿ ಇರ್ತದೆ. ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು. ಯಾಕೆ ಅಲ್ಲಿ ಫೈಟ್ ಮಾಡಿಲ್ಲ ಹಂಗಾದ್ರೆ? ಅಲ್ಲಿ ಯಾವ್ದಾದ್ರು ಯಾವುದೋ ಸಂದರ್ಭದಲ್ಲಿ ಧ್ವನಿ ಎತ್ತೀರಿ? ಇಲ್ಲ ಸರ್. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗೆ CM ಇದ್ದಾಗ ಒಂದು ನಾಲ್ಗೆ ಇರುತ್ತೆ, ಪ್ರಧಾನಮಂತ್ರಿ ನೋಡ್ರಿ. ಒಂದು ಹೇಳ್ತೀನಿ, ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವತ್ತೇನು ಅಲೋಕೇಶನ್ ಆಗಿತ್ತು ಅದನ್ನು ಯಾರು ಚರ್ಚೆ ಮಾಡ್ತಾರೆ? ಅವತ್ತೇನು ಅನ್ಯಾಯ ಆಗಿತ್ತು ಗುಜರಾತಕ್ಕೆ ಅದನ್ನ ಹೇಳುವಂಥ ಪ್ರಯತ್ನ ಆಗಿರ್ತದೆ. ಅದು ಯೂನಿವರ್ಸಲ್ಲಿ ಅಪ್ಲೈ ಎಲ್ಲ ಸಂದರ್ಭದಲ್ಲಿ ಅಪ್ಲೈ ಆಗ್ತದೆ ಅದಲ್ಲ. ಅಲ್ಲ, CM ಇದ್ದಾಗ ಆ ರೀತಿ ಮಾತಾಡ್ಬಿಟ್ಟು ಈಗ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಈ ರೀತಿ ಮಾಡ್ತಾರೆ. ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಿದ್ರೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಿರಲಿಲ್ಲ. ಯಾಕಂದ್ರೆ ಇದೆಲ್ಲ ಡಿಸೈಡ್ ಆಗೋದು ನೀತಿ ಆಯೋಗದಲ್ಲಿ. ಇವತ್ತು ಅಲ್ಲಿ ಕೇಂದ್ರದಲ್ಲಿ ಮೋದಿಯವ್ರ ಸರ್ಕಾರ ಇದೆ, BJP ಸರ್ಕಾರ ಇದೆ, ಅದಕ್ಕೆ ಧ್ವನಿ ಎತ್ತಾಗಿದ್ದಾರೆ ಸಿದ್ದರಾಮಯ್ಯವರು. ಅಲ್ಲೇ UPA ಸರ್ಕಾರ ಇದ್ರೆ ಎತ್ತಿತ್ತನವರು ಸುಮ್ಮ ಕುದುರ್ತಿದ್ರು. ಕೇವಲ ರಾಜಕಾರಣ ಮಾಡೋದು ಸಲ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತು ಏನಿದ್ರು ಫೈಟ್ ಮಾಡಿರಿ ವಿದಿನ್ ಲೀಗಲ್ ಪರಿಯೊಳಗೆ. ನೀತಿ ಆಯೋಗ ಮತ್ತೊಂದದ ವ್ಯವಸ್ಥೆ ಅಲ್ಲಿ ಹೋಗ್ರಲ್ಲ. ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಇದ್ದಾರಲ್ಲ, ಅಲ್ಲಿ ಸುದೀರ್ಘವಾಗಿ ಮಾತಾಡ್ಬೋದು. ಅಲ್ಲಿ ತಾರತಮ್ಯ ಬಗ್ಗೆ ಅಲ್ಲಿ ಯಾಕೂ ಅಲ್ಲಿ ಧ್ವನಿ ಎತ್ತುವುದಿಲ್ಲ. ಮತ್ತು ನಿಮ್ಮ ಲೋಕಸಭಾ ಸದಸ್ಯರು ಒಂದು 40-50 ಜನ ಇದ್ದೀರಿ, ನೀವಾದರೂ ಧ್ವನಿ ಎತ್ತಬೇಕಲ್ಲ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ. ಈ ತಾರತಮ್ಯ ಆಗಿದೆ, ಹಣಕಾಸಿನ ಸರಿಯಾಗಿ ರಾಜ್ಯಕ್ಕೆ ವಿತರಣೆ ಆಗ್ತಾಯಿಲ್ಲ ಅನ್ನೋದು ಅಲ್ಲಿ ಹೇಳ್ಬೇಕಾಗಿಲ್ಲ. ಅದು ಬಿಟ್ಟು ಇವತ್ತು ಈ ರೀತಿ ಒಂದು ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡೋದು ಮತ್ತೊಂದು, ಇದು ಆ ಒಂದು ಡೆಮೋಕ್ರೆಟಿಕ್ ಸಿಸ್ಟಮು ಪಾರ್ಲಿಮೆಂಟ್ರಿ ಸಿಸ್ಟಮ್ಗೆ ವಿರುದ್ಧ ಇರುವಂಥದ್ದು. ಇದನ್ನು ಖಂಡಿಸ್ತಾ ಇದೆ. ನಾವು ಇಲ್ಲಿ ತಾರತಮ್ಯ ಬಗ್ಗೆ ಶ್ವೇತಪತ್ರ ಹೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಅಲ್ಲಿ ಹೊಡಿಸ್ಲಿಲ್ಲ ನೋಡ್ರಿ. ಈಗ ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಸಲ ಇಂಟರ್ವ್ಯೂ ಮುಖಾಂತರ ಇವತ್ತು ಏನು ನಿರ್ಧಾರಗಳಾಗಿದ್ದಾವೆ, ಎಷ್ಟು ಅಲೋಕೇಶನ್ ಆಗ್ತದೆ ಎಲ್ಲ ಓಪನ್ ಇಟ್ಟು ಡಿಸ್ಕಷನ್ ಮಾಡಿದ್ದಾರೆ ಅವರು. ಮತ್ತು ಇದೆಲ್ಲ ಒಂದು ನೀತಿ ಆಯೋಗ ಅಂತಿದೆ ದೇಶದಲ್ಲಿ, ನೀತಿ ಆಯೋಗ ಅಂಥೇಳಿ. ಆ ನೀತಿ ಆಯೋಗದಲ್ಲಿ ಯಾರೋ ಹಣಕಾಸು ಮಂತ್ರಿ ಇರ್ತಾರೆ ರಾಜ್ಯದ್ದು. ಈಗ ಹಣಕಾಸು ಮಂತ್ರಿ ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಅಲ್ಲಿ ಅದಕ್ಕೆ ಮೆಂಬರ್ ಇರ್ತಾರೆ. ಅವರು ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು. ಇವೆಲ್ಲ ಬೇಸಿಕ್ ಪಾಲಿಸಿ ಅಲ್ಲಿ ನಿರ್ಧಾರ ಆಗ್ತದೆ ಬೇಸಿಕ್ಕಾಗಿ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ದಲ್ಲಾಗಲಿ ಮತ್ತೊಂದಲ್ಲ, ನೀತಿ ಆಯೋಗ ಅದರಲ್ಲಿ ಎಂಟೈರ್ ನೇಷನದ್ದು ಎಲ್ಲ ರಾಜ್ಯಗಳ ರಿಪ್ರೆಸೆಂಟೇಷನ್ ಅಲ್ಲಿ ಇರ್ತದೆ. ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು. ಯಾಕೆ ಅಲ್ಲಿ ಫೈಟ್ ಮಾಡಿಲ್ಲ ಹಂಗಾದ್ರೆ? ಅಲ್ಲಿ ಯಾವುದೋ ಸಂದರ್ಭದಲ್ಲಿ ಧ್ವನಿ ಎತ್ತೀರಿ? ಇಲ್ಲ ಸರ್. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗೆ CM ಇದ್ದಾಗ ಒಂದು ನಾಲ್ಗೆ ಇರುತ್ತೆ, ಪ್ರಧಾನಮಂತ್ರಿ ನೋಡ್ರಿ. ಒಂದು ಹೇಳ್ತೀನಿ, ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವತ್ತೇನು ಅಲೋಕೇಶನ್ ಆಗಿತ್ತು ಅದನ್ನು ಯಾರು ಚರ್ಚೆ ಮಾಡ್ತಾರೆ? ಅವತ್ತೇನು ಅನ್ಯಾಯ ಆಗಿತ್ತು ಗುಜರಾತಕ್ಕೆ ಅದನ್ನ ಹೇಳುವಂಥ ಪ್ರಯತ್ನ ಆಗಿರ್ತದೆ. ಅದು ಯೂನಿವರ್ಸಲ್ಲಿ ಅಪ್ಲೈ ಎಲ್ಲ ಸಂದರ್ಭದಲ್ಲಿ ಅಪ್ಲೈ ಆಗ್ತದೆ ಅದಲ್ಲ. ಅಲ್ಲ, CM ಇದ್ದಾಗ ಆ ರೀತಿ ಮಾತಾಡ್ಬಿಟ್ಟು ಈಗ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಈ ರೀತಿ ಮಾಡ್ತಾರೆ. ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಿದ್ರೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಿರಲಿಲ್ಲ. ಯಾಕಂದ್ರೆ ಇದೆಲ್ಲ ಡಿಸೈಡ್ ಆಗೋದು ನೀತಿ ಆಯೋಗದಲ್ಲಿ. ಇವತ್ತು ಅಲ್ಲಿ ಕೇಂದ್ರದಲ್ಲಿ ಮೋದಿಯವ್ರ ಸರ್ಕಾರ ಇದೆ, BJP ಸರ್ಕಾರ ಇದೆ, ಅದಕ್ಕೆ ಧ್ವನಿ ಎತ್ತಾಗಿದ್ದಾರೆ ಸಿದ್ದರಾಮಯ್ಯವರು. ಅಲ್ಲೇ UPA ಸರ್ಕಾರ ಇದ್ರೆ ಎತ್ತಿತ್ತನವರು ಸುಮ್ಮ ಕುದುರ್ತಿದ್ರು. ಕೇವಲ ರಾಜಕಾರಣ ಮಾಡೋದು ಸಲ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತು ಏನಿದ್ರು ಫೈಟ್ ಮಾಡಿರಿ ವಿದಿನ್ ಲೀಗಲ್ ಪರಿಯೊಳಗೆ. ನೀತಿ ಆಯೋಗ ಮತ್ತೊಂದದ ವ್ಯವಸ್ಥೆ ಅಲ್ಲಿ ಹೋಗ್ರಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.